ಬೆಳಗಿನ ಬೆಳಕು. ಅರಣ್ಯಕಾಂಡ 1:47-54. ಲೇವಿಯರ ಗುಪ್ತ ಯುದ್ಧ ಭಾಗ 2. ಅರಣ್ಯಕಾಂಡ 1:50-53ರಲ್ಲಿ ಲೇವಿಯರು ಗುಡಾರದ ಸುತ್ತಲೂ ಪಾಳೆಯ ಹೂಡಬೇಕೆಂದು ಹೇಳುತ್ತದೆ. ಏಕೆಂದರೆ ಆ ಮೂಲಕ ಇಸ್ರಾಯೇಲ್ ಸಭೆಯ ಮೇಲೆ ದೇವರ ಕೋಪ ಬರುವುದಿಲ್ಲ. ಇದೊಂದು ಬಲವಾದ ಸಾಲು. ಇದರ ಅರ್ಥ ಪವಿತ್ರ ವಸ್ತುಗಳ ಸುತ್ತಲಿರುವ ಗಡಿಯು ಇಡೀ ಜನರಿಗೆ ನೀಡಲಾದ ಕೃಪೆಯಾಗಿದೆ. ಲೇವಿಯರು ಸಾಮಾನ್ಯ ಪಾಳೆಯ ಮತ್ತು ಪವಿತ್ರ ಕೇಂದ್ರದ ನಡುವೆ ನಿಲ್ಲುತ್ತಾರೆ. ಇದರರ್ಥ ಲೇವಿಯರು ಮಾನವ ಗರ್ಭದಲ್ಲಿ ಶ್ರೇಷ್ಠರು ಎಂದಲ್ಲ. ಬದಲಾಗಿ ಲೇವಿಯರು ಒಂದು ಬಾರಿ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಎಂದರ್ಥ. ಅವರು ಪವಿತ್ರವಾದದ್ದಾದರೆ ಹತ್ತಿರ ನಿಲ್ಲುತ್ತಾರೆ ಮತ್ತು ಅವರು ವಿಫಲವಾದರೆ ಇಡೀ ಪಾಳೆಯವೇ ಸಂಕಷ್ಟ ಅನುಭವಿಸಬಹುದು. ದೇವರು ಕೇವಲ ಜನರಿಂದ ಗುಡಾರವನ್ನು ರಕ್ಷಿಸುತ್ತಿರಲಿಲ್ಲ, ಬದಲಾಗಿ ತಪ್ಪಾದ ರೀತಿಯಲ್ಲಿ ತನ್ನನ್ನು ಸಮೀಪಿಸುವ ಅಪಾಯದಿಂದ ಜನರನ್ನು ರಕ್ಷಿಸುತ್ತಿದ್ದನು. ಆ ಗಡಿಯು ಶಿಸ್ತಿನ ರೂಪದಲ್ಲಿದ್ದ ಪ್ರೀತಿಯಾಗಿತ್ತು. ಅನೇಕರು ಗಡಿಗಳು ಅಥವಾ ಮಿತಿಗಳು ಕಠಿಣವೆಂದು ಭಾವಿಸುತ್ತಾರೆ, ಆದರೆ ನ್ಯಾಯ ಪ್ರಮಾಣದಲ್ಲಿ ಗಡಿಗಳು ಹೆಚ್ಚಾಗಿ ಕೃಪೆಯಾಗಿರುತ್ತವೆ. ಸೀನಾಯಿ ಬೆಟ್ಟದ ಮೇಲೆ ದೇವರು ಗಡಿಗಳನ್ನು ಹಾಕಿದ್ದು ಇಸ್ರಾಯೇಲನ್ನು ತಿರಸ್ಕರಿಸಲು ಅಲ್ಲ, ಬದಲಾಗಿ ಅವರು ಜೀವಂತವಾಗಿರಲಿ ಎಂದು. ವಿಮೋಚನಕಾಂಡ 19:12-13. ಪವಿತ್ರತೆಯು ಬೆಂಕಿ ಇದ್ದಂತೆ. ಬೆಂಕಿಯು ಮನೆಗೆ ಉಷ್ಣತೆಯನ್ನು ನೀಡಬಲ್ಲದು, ಆದರೆ ಅಜಾಗರೂಕತೆಯಿಂದ ಬಳಸಿದರೆ ಅದು ಮನೆಯನ್ನೇ ಸುಡಬಲ್ಲದು. ದೇವರ ಸನ್ನಿಧಿಯು ಜೀವವಾಗಿದೆ, ಆದರೆ ಲಘುವಾದ ಅಂದರೆ ತಿಳುವಳಿಕೆ ಇಲ್ಲದ ನಡತೆಯು ಮರಣವನ್ನು ತರುತ್ತದೆ. ಆದ್ದರಿಂದ ಜನರು ಆತನ ಪವಿತ್ರತೆಯನ್ನು ಕಲಿಯುವವರೆಗೆ ಸುರಕ್ಷತೆ ಮತ್ತು ಭಕ್ತಿ ಇರಲಿ ಎಂಬ ಕಾರಣಕ್ಕೆ ದೇವರು ಲೇವಿಯರನ್ನು ಜೀವಂತ ಗಡಿಯನ್ನಾಗಿ ಇರಿಸಿದನು. ಈಗ ಹೊಸ ಒಡಂಬಡಿಕೆಯು ಬಂದಾಗ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ಇರುವ ಪ್ರವೇಶವು ದೊಡ್ಡದಾಗಿದೆಯೇ ಹೊರತು ಚಿಕ್ಕದಾಗಿಲ್ಲ. ಇಸ್ರಾಯೇಲರು ಸೀನಾಯಿಯಲ್ಲಿ ನಿಂತಂತೆ ನಾವು ದೂರ ನಿಲ್ಲುವುದಿಲ್ಲ. ನಾವು ಚಿಯೋನ್ ಪರ್ವತಕ್ಕೆ, ಪರಲೋಕದ ಯೆರೂಸಲೇಮಿಗೆ ಮತ್ತು ಹೊಸ ಒಡಂಬಡಿಕೆಯ ಮಧ್ಯಸ್ಥಗಾರನಾದ ಯೇಸುವಿನ ಬಳಿಗೆ ಬಂದಿದ್ದೇವೆ ಎಂದು ಇಬ್ರಿಯ ಪತ್ರವು ಹೇಳುತ್ತದೆ. ಇಬ್ರಿಯ 12:22-24. ನಾವು ಕೃಪಾಸನದ ಬಳಿಗೆ ಧೈರ್ಯದಿಂದ ಬರುವಂತೆ ಆಹ್ವಾನಿಸಲ್ಪಟ್ಟಿದ್ದೇವೆ. ಇಬ್ರಿಯ 4:16. ಇದರರ್ಥ ಪವಿತ್ರತೆಯನ್ನು ನಿರ್ಲಕ್ಷಿಸುವ ಮೂಲಕ ಗಡಿಯನ್ನು ತೆಗೆದುಹಾಕಲಾಗಿದೆ ಎಂದಲ್ಲ, ಬದಲಾಗಿ ನಮಗಾಗಿ ಪವಿತ್ರ ಮಾರ್ಗವನ್ನು ಸಿದ್ಧಪಡಿಸಿದ ಕ್ರಿಸ್ತನ ಮೂಲಕ ಆ ಗಡಿಯು ಪೂರ್ಣಗೊಂಡಿದೆ. ಹಳೆಯ ಒಡಂಬಡಿಕೆಯಲ್ಲಿ ಲೇವಿಯರು ಗೋಡೆಯಂತೆ ನಿಂತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನೇ ಜೀವಂತ ಮಾರ್ಗವಾಗಿದ್ದಾನೆ. ಆತನೇ ಬಾಗಿಲು, ಆತನೇ ಮಹಾಯಾಜಕ, ಆತನೇ ಮಧ್ಯಸ್ಥಗಾರ ಮತ್ತು ಆತನೇ ಬಲಿ. ಆತನ ರಕ್ತವು ಹಾದಿಯನ್ನು ತೆರೆಯುತ್ತದೆ. ಇಬ್ರಿಯ 10:19. ಹಾಗಾದರೆ ಲೇವಿಯರನ್ನು ನೂತನ ಸೃಷ್ಟಿಯ ವಾಸ್ತವತೆಯಾಗಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಇಲ್ಲಿದೆ ಪ್ರಮುಖ ಅಂಶ. ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಪ್ರತಿಯೊಬ್ಬ ನೂತನ ಸೃಷ್ಟಿಯ ವಿಶ್ವಾಸಿಯು ಯಾಜಕತ್ವದ ಗುರುತಿಗೆ ಕರೆಯಲ್ಪಟ್ಟಿದ್ದಾನೆ. ಆದರೆ ಕ್ರಿಸ್ತನು ಮಾತ್ರ ಪ್ರಧಾನ ಮತ್ತು ಅಂತಿಮ ಮಹಾಯಾಜಕನಾಗಿ ಉಳಿಯುತ್ತಾನೆ. ನಾವು ಆತನ ಸ್ಥಾನವನ್ನು ತುಂಬುವುದಿಲ್ಲ, ನಾವು ಆತನ ಕೈ ಕೆಳಗೆ ಸೇವೆ ಮಾಡುತ್ತೇವೆ. ನಾವು ಬಲಿಯಲ್ಲ, ಆತನೇ ಬಲಿ. ಆದರೂ ದೇವರು ತನ್ನ ಸನ್ನಿಧಿಯ ಸುತ್ತಲಿನ ಪಾಳೆಯದ ಶಿಸ್ತಿಗಾಗಿ ಇಂದು ತನ್ನ ಜನರನ್ನು ಬಳಸುತ್ತಿದ್ದಾನೆ.
ಸಭೆಯು ಒಂದು ಪವಿತ್ರ ಸಭೆಯಾಗಿ, ಜೀವಂತ ಮನೆಯಾಗಿ, ಆತ್ಮಿಕ ದೇವಾಲಯವಾಗಿ ಒಟ್ಟಾಗಿ ನಿರ್ಮಿಸಲ್ಪಡುತ್ತದೆ. 1 ಪೇತ್ರ 2:5, ಎಫೆಸದವರಿಗೆ 2:21-22. ದೇವರು ತನ್ನ ಜನರಲ್ಲಿ ವಾಸಿಸುತ್ತಿರುವುದರಿಂದ ಸಭೆಯು ಒಳಗಿನ ಪವಿತ್ರತೆಯನ್ನು ರಕ್ಷಿಸುವ ಗಡಿಯಂತೆ ಬದುಕಬೇಕು. ಇದರರ್ಥ ದೇವರು ನೂತನ ಸೃಷ್ಟಿಯನ್ನು 2 ದಿಕ್ಕುಗಳಲ್ಲಿ ಬಳಸುತ್ತಿದ್ದಾನೆ. ಮೊದಲನೆಯದಾಗಿ ಆತನು ಒಳಗಿನದನ್ನು ಕಾಯಲು ಸಭೆಯನ್ನು ಬಳಸುತ್ತಾನೆ. ಲೇವಿಯರು ಪಾಳೆಯದ ಒಳಗಿನ ಅಪಾಯಗಳನ್ನು ಎದುರಿಸುತ್ತಿದ್ದರು. ಅಂದರೆ ಆ ಜಾಗರೂಕ ನಡತೆ, ಆರಾಧನೆಯಲ್ಲಿನ ಭ್ರಷ್ಟಾಚಾರ ಮತ್ತು ದೇವರ ವಸ್ತುಗಳಿಗೆ ನೀಡುವ ಅಗೌರವ. ಅದೇ ರೀತಿ ಸಭೆಯು ಸಿದ್ಧಾಂತವನ್ನು, ಪವಿತ್ರತೆಯನ್ನು, ಆರಾಧನೆಯನ್ನು ಮತ್ತು ಐಕ್ಯತೆಯನ್ನು ಕಾಯಬೇಕು. ಸದುಪದೇಶದ ಮಾದರಿಯನ್ನು ಹಿಡಿದುಕೊಳ್ಳಲು ಪೌಲನು ತಿಮೋತಿಯನಿಗೆ ಹೇಳಿದನು. 2 ತಿಮೋತಿಯ 1:13. ಒಮ್ಮೆ ನೀಡಲಾದ ನಂಬಿಕೆಗಾಗಿ ಹೋರಾಡುವಂತೆ ಯೂದನು ವಿಶ್ವಾಸಿಗಳನ್ನು ಒತ್ತಾಯಿಸುತ್ತಾನೆ. ಯೂದ 3. ಸುಳ್ಳು ಬೋಧನೆಯು ಸಭೆಯಲ್ಲಿ ನೆಲೆಸಲು ಸಭೆ ಬಿಡಬಾರದು. ಅನೈತಿಕತೆಯು ಸಾಮಾನ್ಯವಾಗಲು ಸಭೆ ಅವಕಾಶ ನೀಡಬಾರದು. ಸ್ವಲ್ಪ ಹುಳಿ ಇಟ್ಟು ಇಡೀ ಮಂದೆಯನ್ನು ಹುಳಿ ಮಾಡುತ್ತದೆ ಎಂದು ಪೌಲನು ಎಚ್ಚರಿಸಿದನು. 1 ಕೊರಿಂಥದವರಿಗೆ 5:6. ಇದು ಕ್ರೌರ್ಯವಲ್ಲ, ಇದು ರಕ್ಷಣೆ. ಪವಿತ್ರತೆಯನ್ನು ಕಾಯ್ದುಕೊಂಡಾಗ ಇಡೀ ಸಭೆಯು ಆತ್ಮಿಕ ಕೋಪದಿಂದ, ಅಂದರೆ ಆತ್ಮಿಕ ಕೊಳೆತ, ಕತ್ತಲೆ ಮತ್ತು ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುವುದರಿಂದ ರಕ್ಷಿಸಲ್ಪಡುತ್ತದೆ. ಎರಡನೆಯದಾಗಿ, ದೇವರು ಸಭೆಯನ್ನು ಹೊರಗಿನ ಜಗತ್ತಿಗೆ ಒಂದು ಗಡಿಯನ್ನಾಗಿ ಬಳಸುತ್ತಾನೆ. ಲೋಕಕ್ಕೆ ಪವಿತ್ರತೆ ಅರ್ಥವಾಗುವುದಿಲ್ಲ. ಲೋಕವು ಹೆಚ್ಚಾಗಿ ಅದನ್ನು ಘನಹೀನವಾಗಿ ಮಾಡುತ್ತದೆ. ಆದರೆ ಸಭೆಯು ಬೆಳಕಾಗಿರಬೇಕು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಯೇಸು ಹೇಳಿದನು. ಮತ್ತಾಯ 5:14. ಬೆಳಕು ಎಂಬುದು ಕತ್ತಲೆ ಮತ್ತು ಸತ್ಯದ ನಡುವಿನ ಗಡಿಯಾಗಿದೆ. ಉಪ್ಪು ಎಂಬುದು ಕೊಳೆಯ ವಿರುದ್ಧ ಗಡಿಯಾಗಿರುತ್ತೆ. ಮತ್ತಾಯ 5:13. ಸಭೆಯು ರಾಜಿ ಮಾಡಿಕೊಂಡಾಗ ಲೋಕವು ಪಾಪದಲ್ಲಿ ಇನ್ನಷ್ಟು ಧೈರ್ಯಶಾಲಿಯಾಗುತ್ತದೆ. ಆದರೆ ಸಭೆಯು ಪವಿತ್ರವಾಗಿ ಉಳಿದಾಗ ಲೋಕವು ನಿಯಂತ್ರಿಸಲ್ಪಡುತ್ತದೆ, ಎಚ್ಚರಿಸಲ್ಪಡುತ್ತದೆ ಮತ್ತು ಕೆಲವೊಮ್ಮೆ ರಕ್ಷಿಸಲ್ಪಡುತ್ತದೆ. ಆ ಅರ್ಥದಲ್ಲಿ ಲೇವಿಯರು ಇಸ್ರಾಯೇಲಿಗೆ ಕೃಪೆಯ ಗೋಡೆಯಾದಂತೆ ಸಭೆಯು ಲೋಕಕ್ಕೆ ಕೃಪೆಯ ಗೋಡೆಯಾಗುತ್ತದೆ. ಆಳವಾದ ಕತ್ತಲೆಯನ್ನು ತಡೆಹಿಡಿಯಲು ದೇವರು ಪವಿತ್ರ ಜನರ ಉಪಸ್ಥಿತಿಯನ್ನು ಬಳಸುತ್ತಾನೆ. ಈಗ ಇದನ್ನು ವೈಯಕ್ತಿಕವಾಗಿ ಅನ್ವಯಿಸೋಣ. ನಾವು ಆಲಯವಾಗಿದ್ದರೆ ನಮ್ಮ ಸ್ವಂತ ಜೀವನಕ್ಕೂ ಲೇವಿಯರ ಗಡಿಗಳು ಇರಬೇಕು. ನಾವು ನಮ್ಮ ಕಣ್ಣುಗಳನ್ನು, ಕಿವಿಗಳನ್ನು, ಆಲೋಚನೆಗಳನ್ನು ಮತ್ತು ಮಾತನ್ನು ಕಾಯಬೇಕು. ಅನ್ಯ ಆಲೋಚನೆಗಳು, ಅಂದರೆ ಪಾಪದ ಆಸೆಗಳು, ಲೌಕಿಕ ಹಂಬಲಗಳು, ಗರ್ವ ಮತ್ತು ಕಹಿಯು ಈ ಪವಿತ್ರ ಕೇಂದ್ರವನ್ನು ಸಮೀಪಿಸಿ ಆಲಯವನ್ನು ಮೈಲಿಗೆ ಮಾಡಲು ಬಿಡಬಾರದು. ನಿನ್ನ ಹೃದಯವನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊ, ಏಕೆಂದರೆ ಅದರಿಂದಲೇ ಜೀವದ ಬುಗ್ಗೆಗಳು ಹೊರಡುತ್ತವೆ. ಜ್ಞಾನೋಕ್ತಿ 4:23. ಪಾಪವು ನಿಮ್ಮ ಮಧ್ಯ ಶರೀರದಲ್ಲಿ ಆಳಬಾರದು ಎಂದು ಪೌಲನು ಹೇಳುತ್ತಾನೆ. ರೋಮಾಪುರದವರಿಗೆ 6:12. ಇವು ಹೊಸ ಒಡಂಬಡಿಕೆಯ ಭಾಷೆಯಲ್ಲಿ ಲೇವಿಯರ ಮಾತುಗಳು. ಇವು ನಮ್ಮನ್ನು ಭಯಭೀತರನ್ನಾಗಿ ಮಾಡಲು ಅಲ್ಲ, ಬದಲಾಗಿ ಪ್ರೀತಿಯಿಂದ ಜಾಗರೂಕರನ್ನಾಗಿ ಮಾಡಲು ಇವೆ. ಮತ್ತು ನಾವು ಇದನ್ನು ನೆನಪಿಸಿಕೊಳ್ಳಬೇಕು. ಲೇವಿಯರು ದೇವರ ಹತ್ತಿರವಿದ್ದರು ಮತ್ತು ಹತ್ತಿರವಿರುವುದು ಒಂದು ಸೌಭಾಗ್ಯವೂ ಹೌದು ಮತ್ತು ಅಪಾಯವೂ ಹೌದು. ಅದೇ ರೀತಿ ನೂತನ ಸೃಷ್ಟಿಗೆ ಕ್ರಿಸ್ತನ ಮೂಲಕ ಹತ್ತಿರದ ಪ್ರವೇಶವಿದೆ. ಆದರೆ ನಾವು ಅದನ್ನು ಲಘುವಾಗಿ, ಅಂದರೆ ಕೇರ್ಲೆಸ್ ಆಗಿ ಪರಿಗಣಿಸಬಾರದು. ಒಡಂಬಡಿಕೆಯ ರಕ್ತವನ್ನು ತುಚ್ಛೀಕರಿಸುವ ಬಗ್ಗೆ ಮತ್ತು ಕೃಪೆಯ ಆತ್ಮವನ್ನು ಅಪಮಾನಿಸುವ ಬಗ್ಗೆ ಇಬ್ರಿಯ ಪತ್ರವು ಎಚ್ಚರಿಸುತ್ತದೆ. ಇಬ್ರಿಯ 10:29. ದೇವರಿಗೆ ಭಕ್ತಿ ಮತ್ತು ಭಯದಿಂದ ಸೇವೆ ಮಾಡುವಂತೆ ಅದು ಹೇಳುತ್ತದೆ. ಇಬ್ರಿಯ 12:28. ನಮಗೆ ಎಷ್ಟು ಹೆಚ್ಚು ಬೆಳಕು ಸಿಗುತ್ತದೋ ಅಷ್ಟು ಹೆಚ್ಚು ಜಾಗರೂಕರಾಗಿರಬೇಕು. ಎಷ್ಟು ಹೆಚ್ಚು ಸತ್ಯ ತಿಳಿದಿದೆಯೋ
ಅಷ್ಟು ಹೆಚ್ಚು ಹೊಣೆಗಾರಿಕೆ ನಮ್ಮ ಮೇಲಿರುತ್ತದೆ. ಹಾಗಾದರೆ ಇಲ್ಲಿರುವ ಪ್ರೀತಿಯ ಸಂದೇಶವೇನು? ದೇವರು ಜನರನ್ನು ನಾಶ ಮಾಡಲು ಅಲ್ಲ, ಬದಲಾಗಿ ಅವರನ್ನು ರಕ್ಷಿಸಲು ಲೇವಿಯರನ್ನು ಗಡಿಯನ್ನಾಗಿ ಇರಿಸಿದನು. ಮತ್ತು ಇಂದು ದೇವರು ನಮಗೆ ಲೇವಿಯರಿಗಿಂತ ಶ್ರೇಷ್ಠವಾದುದನ್ನು ನೀಡಿದ್ದಾನೆ. ಆತನು ನಮಗೆ ಪರಿಪೂರ್ಣ ಮಧ್ಯಸ್ಥಗಾರನಾದ ಕ್ರಿಸ್ತನನ್ನು ನೀಡಿದ್ದಾನೆ ಮತ್ತು ಆತನು ತನ್ನ ಸಭೆಯನ್ನು ಯಾಜಕ ಜನರನ್ನಾಗಿ ಮಾಡಿದ್ದಾನೆ. ಅದು ಹೆಮ್ಮೆ ಪಡಲು ಅಲ್ಲ, ಬದಲಾಗಿ ಸೇವೆ ಮಾಡಲು ಮತ್ತು ಕಾಯಲು. ಇದು ದೇವರು ಎಷ್ಟು ಕಾಳಜಿ ವಹಿಸುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಆತನು ತನ್ನ ಸನ್ನಿಧಿಯನ್ನು ರಕ್ಷಣೆ ಇಲ್ಲದೆ ಬಿಡುವುದಿಲ್ಲ. ಆತನು ತನ್ನ ಜನರನ್ನು ಕಾವಲಿಲ್ಲದೆ ಬಿಡುವುದಿಲ್ಲ. ಜೀವನವನ್ನು ಉಳಿಸಿಕೊಳ್ಳಲು ಆತನು ಶಿಸ್ತನ್ನು ನಿರ್ಮಿಸುತ್ತಾನೆ. ಎಚ್ಚರಿಕೆ ಏನು? ಯಾಜಕ ಜನರು ಅಜಾಗರೂಕರಾದರೆ ಇಡೀ ಪಾಳೆಯವು ಸಂಕಷ್ಟಕ್ಕೆ ಈಡಾಗುತ್ತದೆ. ಸಭೆಯು ಪಾಪದ ವಿಷಯದಲ್ಲಿ ಲಘುವಾಗಿ ಬುದ್ಧಿಹೀನವಾಗಿ ನಡೆದುಕೊಂಡರೆ ದೇವರ ಕೋಪವೂ ಬರುತ್ತದೆ. ಅದು ಯಾವಾಗಲೂ ಕಣ್ಣಿಗೆ ಕಾಣುವ ಬೆಂಕಿಯಂತೆ ಇರುವುದಿಲ್ಲ, ಬದಲಾಗಿ ಆತ್ಮಿಕ ಕ್ಷಣಿತತೆಯಿಂದ ಬರುತ್ತದೆ. ಪ್ರಾರ್ಥನೆ ದುರ್ಬಲವಾಗುತ್ತದೆ, ಪ್ರೀತಿ ತಣ್ಣಗಾಗುತ್ತದೆ, ಐಕ್ಯತೆ ಮುರಿಯುತ್ತದೆ, ಸತ್ಯವು ಕಲಬೆರಕೆಯಾಗುತ್ತದೆ ಮತ್ತು ದೇವರ ಆತ್ಮನಿಗೆ, ಅಂದರೆ ಪರಿಶುದ್ಧಾತ್ಮನಿಗೆ ದುಃಖವಾಗುತ್ತದೆ. ಅದಕ್ಕಾಗಿಯೇ ದೇವರು ಇಂದು ನೂತನ ಸೃಷ್ಟಿಯನ್ನು ಈ ಕಾಲದ ಲೇವಿಯರಂತೆ ಬದುಕಲು ಕರೆಯುತ್ತಿದ್ದಾನೆ. ದೇವರಿಗೆ ಹತ್ತಿರವಾಗಿ, ಪವಿತ್ರತೆಯ ವಿಷಯದಲ್ಲಿ ಜಾಗರೂಕರಾಗಿ, ಸೇವೆಯಲ್ಲಿ ಬಲವಾಗಿ ಮತ್ತು ಕೇಂದ್ರ ಬಿಂದುವನ್ನು ಕಾಯುವಲ್ಲಿ ನಂಬಿಕಸ್ಥರಾಗಿರಲು ಕರೆಯುತ್ತಿದ್ದಾನೆ. ಆದ್ದರಿಂದ ನಾವು ದೇವರ ಸನ್ನಿಧಿಯ ಸುತ್ತಲೂ ಪಾಳೆಯ ಓಡೋಣ, ಆತನನ್ನೇ ಕೇಂದ್ರವಾಗಿರಿಸಿಕೊಳ್ಳೋಣ. ಸಭೆಯು ಮಾನವ ಕಾರ್ಯಸೂಚಿಗಳ ಸುತ್ತಲಲ್ಲ, ದೇವರ ಸುತ್ತಲೂ ಜೋಡಿಸಲ್ಪಡಲಿ. ನಮ್ಮ ವೈಯಕ್ತಿಕ ಜೀವನವು ಆತನ ಸುತ್ತಲೂ ಸುತ್ತಲಿ. ನಮ್ಮ ಆರಾಧನೆಯು ಭಕ್ತಿಯಿಂದಿರಲಿ. ನಮ್ಮ ಸಿದ್ಧಾಂತವು ನಿರ್ಮಲವಾಗಿರಲಿ. ಹೃದಯಗಳು ಶುದ್ಧವಾಗಿರಲಿ ಮತ್ತು ಸೇವೆ ಹರ್ಷದಾಯಕವಾಗಿರಲಿ. ಆಗ ಪಾಳೆಯವು ರಕ್ಷಿಸಲ್ಪಡುತ್ತದೆ ಮತ್ತು ಪ್ರಯಾಣವು ಮುಗಿಯುವವರೆಗೆ ದೇವರ ವಾಸಸ್ಥಳವು ಗೌರವಿಸಲ್ಪಡುತ್ತದೆ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ನಮಗಾಗಿ ಮಧ್ಯಸ್ಥಗಾರನಾದ ಕ್ರಿಸ್ತನನ್ನು ನೀಡಿ ಆತನ ರಕ್ತದ ಮೂಲಕ ಪವಿತ್ರ ಮಾರ್ಗವನ್ನು ತೆರೆದಿದ್ದಕ್ಕಾಗಿ ವಂದನೆಗಳು. ಪವಿತ್ರತೆಯನ್ನು ಕಾಯುವ ಮತ್ತು ಸಭೆಯಲ್ಲಿ ನಿನ್ನ ವಾಸಸ್ಥಳವನ್ನು ರಕ್ಷಿಸುವ ಇಂದಿನ ಕಾಲದ ಲೇವಿಯರಂತೆ ನಮ್ಮನ್ನು ಯಾಜಕ ಜನರನ್ನಾಗಿ ಮಾಡು. ನಮ್ಮ ಜೀವನದ ಕೇಂದ್ರದಲ್ಲಿ ನಿನ್ನನ್ನೇ ಇರಿಸಿಕೊಳ್ಳಲು ಮತ್ತು ಪಾಪ ಹಾಗೂ ಅಜಾಗರೂಕ ಜೀವನದ ವಿರುದ್ಧ ಗಡಿಗಳನ್ನು ನಿರ್ಮಿಸಲು ನಮಗೆ ಕಲಿಸು. ನಿನ್ನ ಸನ್ನಿಧಿಯು ನಮ್ಮ ಮಧ್ಯೆ ಬಲವಾಗಿರಲಿ. ನಮ್ಮ ಆರಾಧನೆಯನ್ನು ಭಕ್ತಿಯಲ್ಲಿ ಕಾಪಾಡು ಮತ್ತು ನಮ್ಮ ಜೀವನವನ್ನು ಇತರರಿಗೆ ಕೃಪೆಯ ಗುರಾಣಿಯನ್ನಾಗಿ ಮಾಡು. ನಮ್ಮ ಪ್ರಭುವಾದ ಯೇಸುವಿನ ಮೂಲಕ ಅಂತ್ಯದವರೆಗೆ ನಾವು ನಂಬಿಗಸ್ತರನಾಗಿ ಇರಿಸು. ಆಮೆನ್.